ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಹೊಸ ರೆಮಿಡಿ ತಂದೀನಿ. ಅದೇನೆಂದರೆ ಸಾಂಬಾರು ಹೇಗೆ ಮಾಡೋದು, ಸಾಂಬಾರು ಪುಡಿ ಹೇಗೆ ಮಾಡೋದು, ಆಮೇಲೆ ಸಾಂಬಾರು ರುಚಿ ಟೇಸ್ಟು ಹೇಗೆ ಬರೋದು. ಈ ಹೋಟೆಲ್ನಲ್ಲಿ ಬಂದಾಗ ಅದು ಬೇರೆಯೇ ರುಚಿ ಇರುತ್ತೆ, ಮನೆಯಲ್ಲಿ ಬೇರೆಯೇ ಇರುತ್ತೆಲ್ಲ ಅನ್ನೋದು ಕೆಲವೊಬ್ಬರಿಗೆ ಪ್ರಶ್ನೆ ಆಗಿರುತ್ತೆ. ಆದರೆ ಹೋಟೆಲ್ಲವರು ಸೀಕ್ರೆಟೇ ಬೇರೆ ಇರುತ್ತೆ. ಅವರು ಮಸಾಲೆಗಳನ್ನು ಖುದ್ದಾಗಿ ಅಂಗಡಿಯಿಂದ ತೊಗೊಂಬರೋದಿಲ್ಲ. ಅವರು ಕುಲ್ಲ ತೊಗೊಂಬಂದು ಅಂಗಡಿಯಲ್ಲೇ ಪ್ರಿಪೇರ್ ಮಾಡ್ತಾರೆ. ಆ ಸ್ಮೆಲ್ಲು ಅವ್ರಿಗೆ ಆ ಥರ ರುಚಿ, ನಮಗೆ ರುಚಿ ಕೊಡಬೇಕಂತಂದು ಅವರಾಗಲೇ ಖುದ್ದಾಗಿ ಪ್ರಿಪೇರ್ ಮಾಡ್ತಾರೆ. ಅದನ್ನು ಆ ಥರನೇ ಹೇಗೆ ಮಾಡೋದು ನಾವು ಸಾಂಬಾರು ಮನೆಯಲ್ಲಿ ಅಂತಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇವಾಗ ನಾನು ಕುಲ್ಲ ಸಾಂಬಾರು ಸಾಮಾನುಗಳು ಏನೇನು ಬೇಕು ಅಂತಂದು ನಾನು ತೊಗೊಂಡು ಬಂದೀನಿ. ಇದು ಮಸಾಲ ಅಂಗಡಿಗಳಲ್ಲಿ ಹೋದರೆ ನೀವು ಪುಡಿ ಬದಲು ಸಾಂಬಾರು ದಿನಸಿಗಳು ಕೊಡು ಅಂತ ಕೇಳಿರಿ ಅವರಿಗೆ. ಅವರು ಹೇಳ್ತಾರೆ ಯಾವ ಥರ ಮೇಡಮ್ ಅಂತ ಕೇಳಿದಾಗ, ನೀವು ಇಲ್ಲ ದಿನಸಿ ನಮಗೆ ಸಾಂಬಾರು ಮನೆಯಲ್ಲಿ ಪುಡಿ ಮಾಡ್ಕೋತೀವಿ, ಆ ಥರ ನಮಗೆ ಕೊಡಿ ಅಂದಾಗ ಅವರು ನಿಮಗೆ ಈ ಥರ ಕೊಡ್ತಾರೆ. ನಾನು ನೋಡಿ ಇವಾಗ 200 ರೂಪಾಯಿ ತೊಗೊಂಬಂದೀನಿ ನಾನು. ಅಂದರೆ ಇದರಲ್ಲಿ ಏಲಕ್ಕಿ, ಲವಂಗ, ಜೀರಿಗೆ, ಆಮೇಲೆ ಕರಿಮೆಣಸು, ದೊಡ್ಡ ಏಲಕ್ಕಿ ಇವೆಲ್ಲ ಪ್ರತಿಯೊಂದು ಇರುತ್ತೆ ಇದರೊಳಗೆ. ಅವರಾಗಲೇ ಎಲ್ಲ ಮಿಕ್ಸ್ ಮಾಡಿಕೊಡ್ತಾರೆ. ನಾವು ಅದು ಇದು ಕೇಳೋ ಬದಲಿ ಈ ಥರ ನಾವು ಸಾಂಬಾರು ಮನೆಯಲ್ಲೇ ಮಾಡ್ಕೋಬೇಕು ಕೊಡಿ ಅಂದಾಗ ಅವರು ನಮಗೆ ಕೊಡ್ತಾರೆ ಈ ಥರ ಮಸಾಲೆ. ನಾನು ಇದಕ್ಕೆ 200 ರೂಪಾಯಿ ತಂದೇನಿ. ನಂದು ಸಾಂಬಾರು ಪಲಾವಲ್ಲಿ ನೋಡ್ಬೋದು, ಇದನ್ನು ಹಾಕ್ತೇನೆ ನಾನು. ಯಾಕಂದರೆ ಸಾಂಬಾರು, ಸಾರು, ಪಲ್ಯ, ಪಲಾವಿಗೆ ಹಾಕ್ಬೋದು. ತುಂಬಾ ಟೇಸ್ಟಿ ಕೊಡುತ್ತೆ. ಆಮೇಲೆ ಸ್ಮೆಲ್ಲು ಆ ಥರನೇ ಇರುತ್ತೆ. ಯಾವುದು ಬೇಡ, ನಾವು ಖಾಲಿ ಇದೊಂದು ಹಾಕಿಬಿಟ್ರೆ ಸಾಕು, ಅಷ್ಟು ಪರಿಮಳ, ಅಂದರೆ ಆಜು ಬಾಜು ಹೋಗುವಷ್ಟು ಪರಿಮಳ ಇದರಲ್ಲಿ ಇರುತ್ತೆ ಫ್ರೆಂಡ್ಸ್. ಇವಾಗ ಇದನ್ನು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಬಾಣಲಿ ಕಾದಿದೆ ಫ್ರೆಂಡ್ಸ್. ಇವಾಗ ಮಸಾಲೆ ನಾನು ಹಾಕ್ತೇನೆ. ಯಾಕೆಂದರೆ ಗ್ಯಾಸು ಸಣ್ಣಗಿಟ್ಕೊಳ್ಳಿ, ಅಂದರೆ ಇದು ಮೀಡಿಯಮ್, ಅಂದರೆ ಜೋರಾಗಿಟ್ಟುಗಳೇ ಸೀದೋಗೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು. ಅಂದರೆ ಭಾಳ ಬಿಸಿನೂ ಬೇಡ, ಭಾಳ ತಣ್ಣನೂ ಇರೋದು ಬೇಡ. ಅಂದರೆ ಒಂದು ಇದು ಸ್ಮೆಲ್ ಬರುತ್ತೆ. ಯಾವ ಥರ ಅಂತಂದರೆ ನೀವು ಹೇಗೆ ಹುರಿತಾ ಇರ್ತೀರಿ ಆ ಥರ ಸ್ಮೆಲ್ ಬರುತ್ತೆ. ಇದು ಒಂಥರ ಸಾಂಬಾರಿನ ಸ್ಮೆಲ್ಲೇ ಬರುತ್ತೆ. ಮೆಲ್ಲಕ್ಕೆ ನಿಧಾನವಾಗಿ ಹುರ್ಕೋತಾ ಇದನ್ನು ಕಾಡಿಸ್ತಿರಬೇಕು. ಯಾಕಂದರೆ ಇದು ಭಾಳ ಫಾಸ್ಟಾಗಿ ನಾವು ಬಾಣಲಿ ಇಟ್ಟು ಸೀದು ಹೋಗೋದಿದ್ರೆ ಸಾಂಬಾರು ಒಂಥರ ಸೀದು ಹೋಗೋದು ವಾಸನೆ ಬರುತ್ತೆ. ಹಾಗಾಗಿ ಈ ಥರ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡು ಫ್ರೆಂಡ್ಸ್, ಎಲ್ಲ ಹುರಿದಾಗಿದೆ. ನಾನು ಹುರಿದಿದ್ದೇನೆ. ಸ್ಮೆಲ್ಲು ಆ ಥರನೇ, ಸಾಂಬಾರು ಪುಡಿ ಥರನೇ, ಅಂದರೆ ನಾವು ಸಾರು ಮಾಡ್ತೀವಲ್ಲ ಆ ಥರನೇ ಸ್ಮೆಲ್ ಇದೆ. ಈಗ ಇವತ್ತು ತಣ್ಣಗಾಗಕ್ಕೆ ಬಿಟ್ಬಿಡೋಣ, ಸ್ವಲ್ಪ ತಣ್ಣಗಾಗಲಿ ಇದು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಒಂದು ಪ್ಲೇಟಿನಲ್ಲಿ ತೆಗೆದಿಟ್ಟೇನೆ. ಅಂದರೆ ಆರ್ಕೋಲಿ ಅದು ತಣ್ಣಗಾಗಲಿ ಸ್ವಲ್ಪ ಅಂತಂದು ತೆಗೆದಿಟ್ಕೊಂಡೀನಿ. ಮಿಕ್ಸಿಗೆ ಬರೋಣ. ಮಿಕ್ಸಿ ಹಸಿ ಇರಬಾರ್ದು. ಅಂದರೆ ನಾವು ಹಸಿ ಇದ್ದರೆ ಸ್ವಲ್ಪ ಒರೆಸ್ಕೊಳ್ಳಿ, ಇಲ್ಲ ಫ್ಯಾನ್ಗೆ ಇಟ್ಕೊಳ್ಳಿ, ಒರೆಸ್ಕೊಂಡು ಫ್ಯಾನ್ಗೆ ಇಟ್ಕೊಳ್ಳಿ. ಅದು ಹಸಿ ಅಂಟು ಇರಬಾರ್ದು. ಇದಕ್ಕೆ ನೀರು ಒಟ್ಟೆ ಮುಟ್ಟಿಸಲೇಬಾರ್ದು ನಾವು. ಹಾಗಾಗಿ ಮಿಕ್ಸಿ ಜಾರನ್ನು ಕ್ಲೀನಾಗಿ ಒರೆಸ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೋಡಿ, ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೇನಿ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಅಂದರೆ ಒಂಥರ ಸಾಂಬಾರು ಪುಡಿ ಯಾವ ಥರ ಇರ್ತೈತಲ್ಲ ಆ ಥರ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ಈ ಥರ ನುಣ್ಣಗೆ ಇರಬೇಕು. ನೋಡಿ, ಫೈನಲಾಗಿ ಈ ಥರ ಬಂದಿದೆ ಮಸಾಲ ಫ್ರೆಂಡ್ಸ್. ಈ ಥರ ನಾನು ಈ ಥರ ಮಾಡಿಕೊಂಡಾಗ ಈ ಥರ ಬಂದಿದೆ ನೋಡಿ. ಈ ಥರ ಮಿಕ್ಸಿ ಜಾರಿಗೆ ಹಾಕಿದಾಗ ಈ ಥರ ನಿಮಗೆ 1 ತಿಂಗಳು ಬರುತ್ತೆ. ಇದು ನನಗೆ 1 ತಿಂಗಳು ಬರುತ್ತೆ. ನಿಮಗೆ ಹೇಗೆ ಅಂತಂದು ನೀವು ಅದ್ರ ಮೇಲೆ, ನೀವು ತರೋದ್ರ ಮೇಲೆ ಇರ್ತದೆ. ಒಂದು ಸಲ ನೀವು ಕಮ್ಮಿ ತಂದರೆ ಕಮ್ಮಿ ಚಾನ್ಸಸ್ ಇರುತ್ತೆ, ಜಾಸ್ತಿ ತಂದರೆ ಜಾಸ್ತಿ. ನಾನು ಜಾಸ್ತಿ ತಂದಿರೋದ್ರಿಂದ 1 ತಿಂಗಳು ಸಾಂಬಾರು, ಪಲ್ಯ, ಪಲಾವ್ಗೆ ನನಗೆ ಬರುತ್ತೆ. ಸೇಮ್ ಟೇಸ್ಟು ಹೋಟೆಲ್ ಶೈಲಿ ಥರನೇ ಇರುತ್ತೆ. ರುಚಿ, ಸ್ಮೆಲ್ಲು. ಸಾಂಬಾರು ಒಗ್ಗರಣೆ ಹಾಕಿದಾಗ ಸ್ಮೆಲ್ ಯಾವ ಥರ ಇರುತ್ತೆ, ಈ ಸಾಂಬಾರು ಪುಡಿ ಹಾಕಿದಾಗ ನೀವು ಸ್ಮೆಲ್ ನೋಡಿ, ತುಂಬಾ ಮನೆ ತುಂಬ ಹರಡಿರುತ್ತೆ. ಆಮೇಲೆ ಸ್ಮೆಲ್ಲು ಆ ಥರನೇ, ರುಚಿ ಆ ಥರನೇ ಇರುತ್ತೆ, ಹೋಟೆಲ್ ಶೈಲಿ ಥರನೇ ಇರುತ್ತೆ. ಆದರೆ ಇದನ್ನು ತಿನ್ನೋ ಬದಲು, ಹೊಟ್ಟೆ ಕೆಡಿಸ್ಕೊಳೋ ಬದಲು ನಾವೇ ಮನೆಯಲ್ಲಿ ಖುದ್ದಾಗಿ ಪ್ರಿಪೇರ್ ಮಾಡೋದಂದರೆ ತುಂಬಾ ಖುಷಿ ಕೊಡುತ್ತೆ ನಮಗೆ ಒಂಥರ. ಹಾಗಾಗಿ ಫ್ರೆಂಡ್ಸ್, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಫೇಸ್ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಯಾವ ಥರ ಸಾಂಬಾರು ಪುಡಿ ಬರ್ತದೆ ಅಂತ ನಂಗೆ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್.